ಹಾಯ್, ಎಲ್ರಿಗೂ ನಮಸ್ಕಾರ. ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 10ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ ಕೇವಲ 13 ಪಾಯಿಂಟ್ಗಳಷ್ಟು ಗೇನ್ ಮಾತ್ರ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ 43 ಪಾಯಿಂಟ್ಗಳಷ್ಟು ಮಾತ್ರ ಗೇನ್ ಆಗಿದೆ. ಹಾಗೆ ನಿಫ್ಟಿಯಲ್ಲಿ ಸಾಕಷ್ಟು ವಾಲಟೈಲ್ ಟ್ರೇಡಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. ಬೆಳಿಗ್ಗೆ 24,500 ಲೆವೆಲಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು, ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕ್ಲೋಸಿಂಗ್ನಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಫ್ಲಕ್ಚುಯೇಷನ್ಸ್ ಕಾಣಿಸಲಿಲ್ಲ. ನಾಳೆ ನಿಫ್ಟಿಯ ಎಕ್ಸ್ಪೈರಿ ಇರುತ್ತೆ. ಆಗಸ್ಟ್ 3ಕ್ಕೆ CAS ಸ್ಟಾರ್ಟ್ ಆದಾಗ ಸಾಕಷ್ಟು ವಾಲಟಾಲಿಟಿ ನಿಫ್ಟಿ ಕ್ಲೋಸಿಂಗ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಆ ರೀತಿಯ ಒಂದು ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಆಲ್ಮೋಸ್ಟ್ ಈ ಒಂದು CAS ಅಡ್ಜಸ್ಟ್ ಆದ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಫ್ಲಾಟ್ ಆಗಿತ್ತು. 60 ಪಾಯಿಂಟ್ ಡೌನ್ ಸೈಡ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ IT ಇಂಡೆಕ್ಸ್, ಆಟೋ ಇಂಡೆಕ್ಸ್ನಲ್ಲಿ ಕೂಡ ಫ್ಲಾಟ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ, ಬಟ್ IT ಇಂಡೆಕ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಕ್ಲೋಸಿಂಗ್ ಆಕ್ಷನ್ ಸೆಷನ್ ಆಗಸ್ಟ್ 3ರಿಂದ ಏನು ಸ್ಟಾರ್ಟ್ ಆಗಿತ್ತು. ಮೊದಲ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಆಲ್ಮೋಸ್ಟ್ 200ರಿಂದ 250 ಪಾಯಿಂಟ್ಗಳ ಡಿಫ್ರೆನ್ಸ್ನಲ್ಲಿ ನಿಫ್ಟಿಯಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಸೆಬಿ ಅದರ ಬಗ್ಗೆ ಈಗ ಒಂದು ಪ್ರೋಬನ್ನು ಮಾಡಿದ್ದಾರೆ, ಇನ್ವೆಸ್ಟಿಗೇಷನನ್ನು ನಡೆಸ್ತಿದ್ದಾರೆ. ಸ್ಟಾಕ್ ಎಕ್ಸ್ಚೇಂಜಸ್ಗಳಿಂದ ಡೇಟಾವನ್ನು ಕೂಡ ತರಿಸ್ಕೊಂಡಿದ್ದಾರೆ. ಸೊ ಯಾವ ರೀತಿಯಲ್ಲಿ ಟ್ರೇಡ್ ಪ್ಲೇಸ್ ಆಗಿದೆ, ಯಾಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಗ್ಯಾಪ್ ನೋಡೋದಕ್ಕೆ ಸಿಕ್ತು, ಅದರ ಬಗ್ಗೆ ಸೆಬಿ ಒಂದು ಇನ್ವೆಸ್ಟಿಗೇಷನನ್ನು ಈಗ ಮಾಡ್ತಾರೆ. ಹಾಗೆ ಯಾರಾದರೂ ಸೆಬಿ ರೂಲ್ನ ಅಗೇನ್ಸ್ಟ್ ಆಗಿ ಏನಾದರೂ ಟ್ರೇಡ್ಗಳನ್ನು ಪ್ಲೇಸ್ ಮಾಡಿದರೆ ಅವರ ಅಗೇನ್ಸ್ಟ್ ಆಗಿ ಆ್ಯಕ್ಷನನ್ನು ತಗೋಬೋದಾಗುತ್ತೆ. ಬಟ್ ಅವತ್ತೇನು ಡಿಫ್ರೆನ್ಸಸ್ ನೋಡೋದಕ್ಕೆ ಸಿಕ್ತು ಅದನ್ನು ರೋಲ್ ಬ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ, ನೋಡಬೇಕಾಗುತ್ತೆ ಯಾವೊಂದು ರೀಸನ್ನಿಂದ ಅಷ್ಟು ಮಟ್ಟಿಗೆ ಡಿಫ್ರೆನ್ಸ್ ಬಂದಿದೆ ಅಂತ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೈಟನ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ರಿಸಲ್ಟ್ಸ್ ಟೈಟನ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಸಸ್ಟೈನ್ ಆಗ್ತದೆ. ಹಾಗೆ ಸಾಕಷ್ಟು ಬ್ರೋಕರೇಜಸ್ಗಳು ಒಳ್ಳೆ ಟಾರ್ಗೆಟ್ಸನ್ನು ಕೂಡ ಕೊಟ್ಟಿದ್ದಾರೆ. 6,000ವರೆಗೂ ಟಾರ್ಗೆಟ್ಸ್ ಟೈಟನ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. 2025ರ ಜೂನ್ ಜುಲೈನ ಅರೌಂಡಲ್ಲಿ 3,000 ಕೆಳಗಡೆ ಟೈಟನ್ ಹೋಗಿತ್ತು, ಬಟ್ ಆ ಲೆವೆಲ್ನಿಂದ ಸ್ಟ್ರಾಂಗ್ ರಿಕವರಿ ಬಂದಿದೆ. ಸೊ ಕಂಪನಿಯ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದ್ರೆ ಸೊ ಒಂದೆರಡು ಕ್ವಾರ್ಟರ್ಗಳಲ್ಲಿ ಪ್ರಾಬ್ಲಮ್ಸ್ ಆದರೂ ಕೂಡ ಸ್ಟಾಕ್ ಮತ್ತೆ ರಿವೈವ್ ಆಗುತ್ತೆ. ಬಟ್ ಕೆಲವೊಂದಿಷ್ಟು ಕಂಪನಿಗಳಲ್ಲಿ ಕಂಟಿನ್ಯೂಸ್ ಬ್ಯಾಡ್ ಕ್ವಾರ್ಟರ್ಗಳು ಬರ್ತಾ ಹೋದಾಗ ಆಗ ಸ್ಟಾಕ್ನಲ್ಲಿ ಮೊಮೆಂಟಮ್ ಇರೋದಿಲ್ಲ. ಬಟ್ ಟೈಟನ್ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ಅನ್ನು ಕೊಟ್ಟಿದೆ. ಹಾಗೆ ಈಗ ಸ್ಟಾಕ್ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಲೆವೆಲ್ಸ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಈಗ ಅನಿಸುತ್ತೆ ಟೈಟನ್ನಲ್ಲಿ ಎಂಟರ್ ಆಗ್ಬೋದಾ ಅಂತ. ಬಟ್ ಈ ಲೆವೆಲ್ನಿಂದ ಸ್ವಲ್ಪ ವೀಕ್ನೆಸ್ ಬಂದರೆ ಅಲ್ಲಿ ಬೈ ಆನ್ ಡಿಪ್ ಸ್ಟ್ರಾಟಜಿಯನ್ನು ಫಾಲೋ ಮಾಡ್ಬೋದು. ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 2.5% ಅರೌಂಡಲ್ಲಿ ಗೇನ್ ಆಗಿದೆ. ಶುಕ್ರವಾರದ ದಿನ RBIನ ರೂಲ್ನಿಂದ ಬಜಾಜ್ ಫಿನಾನ್ಸ್ಗೆ ಪ್ರಾಬ್ಲಮ್ ಆಗ್ಬೋದು ಅನ್ನೋಂಥ ಒಂದು ರಿಪೋರ್ಟ್ ಬಂದಿತ್ತು. ಆ ರೀಸನ್ನಿಂದ ಸ್ಟಾಕ್ ಕರೆಕ್ಟ್ ಆಗಿತ್ತು. ಬಟ್ ಇವತ್ತು ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತದೆ. ಸೊ ಬಜಾಜ್ ಫಿನಾನ್ಸ್ನಲ್ಲಿ ಈ ರೀತಿಯ ಸಾಕಷ್ಟು ನೆಗೆಟಿವ್ ನ್ಯೂಸ್ಗಳು ಬರ್ತಾ ಇರುತ್ತೆ. ಬಟ್ ನೆಕ್ಸ್ಟ್ ಡೇ ಅಥವಾ 2-3 ಟ್ರೇಡಿಂಗ್ ಸೆಷನ್ಸ್ಗಳ ನಂತರ ಸ್ಟಾಕ್ ಮತ್ತೆ ರಿವೈವ್ ಆಗುತ್ತೆ. ಆದ್ರಿಂದನೇ ಬಜಾಜ್ ಫಿನಾನ್ಸ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗೋದು. ಶ್ರೀರಾಮ್ ಫಿನಾನ್ಸ್ ಕೂಡ 2% ಅರೌಂಡಲ್ಲಿ ಗೇನ್ ಆಗಿದೆ. ಗ್ರಾಸಿಮ್ನಲ್ಲಿ ಕೂಡ 1.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ SBI ಟಾಪ್ ಲೂಸರ್ ಆಗಿತ್ತು. ಒಳ್ಳೆ ಒಂದು ರಿಸಲ್ಟ್ SBIನ ಕಡೆಯಿಂದ ಬಂದಿದೆ. ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಬಟ್ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದು ಆಪರ್ಚುನಿಟಿ ಆಗಿರುತ್ತೆ. ಸಾಕಷ್ಟು ಬ್ರೋಕರೇಜಸ್ಗಳು 1,300ರವರೆಗೂ ಟಾರ್ಗೆಟ್ಸನ್ನು SBIನಲ್ಲಿ ಕೊಟ್ಟಿದ್ದಾರೆ. ಸೊ ಆಲ್ವೇಸ್ ನಿಫ್ಟಿ 50 ಸ್ಟಾಕ್ಗಳಲ್ಲಿ ವೀಕ್ನೆಸ್ ಬಂದಾಗ ಸ್ವಲ್ಪ ಮಟ್ಟಿಗೆ ಲೋವರ್ ಲೆವೆಲ್ಗಳಲ್ಲಿ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡಿಕೊಂಡ್ರೆ ಮತ್ತೆ ಆ ಸ್ಟಾಕ್ಗಳು ಗೇನ್ ಆಗುವಂಥ ಸಂದರ್ಭದಲ್ಲಿ ಪ್ರಾಫಿಟ್ ಸ್ಟ್ರಾಂಗ್ ಆಗಿ ಸಿಗುತ್ತೆ. ಹಾಗೆ ಲಾಂಗ್ ಟರ್ಮ್ ಪ್ಲಾನ್ಸ್ ಇದ್ದಾಗ ಈ ರೀತಿಯ ಡಿಪ್ಪನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ITC ಕೂಡ 1.2% ಇವತ್ತು ಡೌನ್ ಆಯಿತು. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನಲ್ಲಿ ಕೂಡ 1% ಡೌನ್ ಸೈಡ್ ಬಂದಿದೆ. TCS ಕೂಡ 1% ಕರೆಕ್ಟ್ ಆಯಿತು. ಒಂದು ನೆಗೆಟಿವ್ ನ್ಯೂಸ್ ಬಂದಿತ್ತು. ಸೊ ಡೇಟಾ ಹ್ಯಾಕ್ ಆಗಿದೆ ಅನ್ನುವಂಥ ರಿಪೋರ್ಟ್ಸ್ ಬಂದಿತ್ತು. ಬಟ್ ಕಂಪನಿ ಆಲ್ರೆಡಿ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಡೇಟಾ ಹ್ಯಾಕಿಂಗ್ ಆಗಿಲ್ಲ ಅಂತ ಕ್ಲಾರಿಫಿಕೇಷನ್ಸ್ ಬಂದಿದೆ. ಮೇ ಬಿ ನಾಳೆ ಸ್ಟಾಕ್ ರಿಕವರ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ BL ಸ್ಟಾಕ್ ಪ್ರೈಸ್ನಲ್ಲಿ 11 ಗಂಟೆ ನಂತರ ಒಂದು ಸ್ಟ್ರಾಂಗ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ರೀಸನ್ 540 ಕೋಟಿ ಅರೌಂಡಲ್ಲಿ ಆರ್ಡರ್ ಸಿಕ್ಕಿದೆ ಅನ್ನುವಂಥ ನ್ಯೂಸ್ ಆಗಿತ್ತು. ಬಟ್ ಅದಾದಮೇಲೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಕೇವಲ 0.6% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. BLನ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಹಾಗೆ ಕಂಟಿನ್ಯೂಸ್ ಆರ್ಡರ್ಗಳು BLಗೆ ಬರ್ತಿರುತ್ತೆ. BSE ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ನೋವಾಮ ಕಡೆಯಿಂದ ಬಂದಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೆಪ್ಟೆಂಬರ್ನಲ್ಲಿ ನಿಫ್ಟಿಯ ರಿವಿಷನ್ ಆಗುತ್ತೆ. ಅಂದರೆ ನಿಫ್ಟಿಯ 50 ಸ್ಟಾಕ್ಸ್ ಏನಿದೆ ಅದರಲ್ಲಿ ಯಾವ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿಲ್ಲ ಆ ಸ್ಟಾಕ್ ನಿಫ್ಟಿಯಿಂದ ಆಚೆ ಹೋಗುತ್ತೆ. ಸೊ ಇನ್ನೊಂದು ಸ್ಟ್ರಾಂಗ್ ಪರ್ಫಾರ್ಮರನ್ನು ನಿಫ್ಟಿ 50ಗೆ ಆ್ಯಡ್ ಮಾಡ್ಕೋತಾರೆ. ಸೊ BSE ಈ ಬಾರಿ ವಿಪ್ರೋವನ್ನು ರೀಪ್ಲೇಸ್ ಮಾಡ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ಇದೆ.
ಸೊ 4-5 ತಿಂಗಳ ಹಿಂದೆ ಕೂಡ JM ಫಿನಾನ್ಷಿಯಲ್ಸ್ BSEಯನ್ನು ಫೇವರೇಬಲ್ ಸ್ಟಾಕ್ ಅಂತ ನೇಮ್ ಮಾಡಿದ್ರು. ಬಟ್ ಅದಾದಮೇಲೆ BSEಯ ಎಂಟ್ರಿ ಆಗಿರಲಿಲ್ಲ. ಸೊ ಈ ಬಾರಿ BSE ಎಂಟರ್ ಆಗ್ಬೋದು ಅಂತ ನೊವಾಮಾ ತಮ್ಮ ಒಂದು ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. ಸೊ ಇವತ್ತು ಅಥವಾ ನಾಳೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ಸ್ ಬರ್ಬೋದು. ಹಾಗೆ ಸೆಪ್ಟೆಂಬರ್ 30ಕ್ಕೆ ರೀಪ್ಲೇಸ್ಮೆಂಟ್ ಆಗುತ್ತೆ. ಸೊ ಯಾವುದೇ ಒಂದು ಕಂಪನಿ ನಿಫ್ಟಿ 50ಗೆ ಎಂಟರ್ ಆಗುತ್ತೆ ಅಂದಾಗ ಸೊ ಆ ಒಂದು ಕಂಪನಿಯಲ್ಲಿ ಮ್ಯೂಚುವಲ್ ಫಂಡ್ ಬೈಯಿಂಗ್ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್ಗಳು ನಿಫ್ಟಿ 50 ಸ್ಟಾಕ್ನಲ್ಲೇ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ವಿಪ್ರೋ ನಿಫ್ಟಿ ನೆಕ್ಸ್ಟ್ 50ಗೆ ಹೋಗುತ್ತೆ, ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಇರುತ್ತೆ, ಬಟ್ ಔಟ್ಫ್ಲೋ ಹೆಚ್ಚಾಗಿ ಕಾಣಿಸುತ್ತೆ. ಯಾಕೆಂದರೆ ನಿಫ್ಟಿ ನೆಕ್ಸ್ಟ್ 50 ಫಂಡ್ಗಳಿಗಿಂತ ನಿಫ್ಟಿ 50 ಇಂಡೆಕ್ಸ್ ಫಂಡ್ಗಳೇ ಹೆಚ್ಚಾಗಿರೋದ್ರಿಂದ ನಿಫ್ಟಿ 50ಯಲ್ಲಿರುವಂಥ ಸ್ಟಾಕ್ಗಳಲ್ಲಿ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 10% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಒಂದು ಕವರೇಜ್ ಆಗಿರುತ್ತೆ. ಸೊ ಬರ್ನ್ಸ್ಟೈನ್ ಕವರೇಜನ್ನು ಕೊಟ್ಟು ಪೇಟಿಎಂ ಏನು IPO ಪ್ರೈಸನ್ನು ಫಿಕ್ಸ್ ಮಾಡಿದ್ರು 2150, ಆ ಒಂದು ಲೆವೆಲ್ನ ಮೇಲ್ಗಡೆ ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. 2200 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಮೊದಲನೇ ಬಾರಿ ಯಾವುದಾದ್ರೂ ಒಂದು ಬ್ರೋಕರೇಜ್ ಹೌಸ್ ಈ ಒಂದು ಟಾರ್ಗೆಟನ್ನು ಕೊಟ್ಟಿರೋದು. ಹಾಗೆ ಇದಕ್ಕೆ ರೀಸನ್ ಗೌರ್ಮೆಂಟ್ನ MDR ರೂಲ್ ಆಗಿರುತ್ತೆ. ಸೊ UPI ಪೇಮೆಂಟ್ನಲ್ಲಿ 2000 ರೂಪಾಯಿ ಮೇಲಿನ ಟ್ರಾನ್ಸಾಕ್ಷನ್ಸ್ಗೆ ಏನು ಅಡಿಷ್ನಲ್ ಅಮೌಂಟ್ ಚಾರ್ಜ್ ಆಗುತ್ತೆ ಅನ್ನುವಂಥ ನ್ಯೂಸ್ ಇದೆ. ಈ ರೀಸನ್ನಿಂದ ಪೇಟಿಎಂನಲ್ಲಿ ಒಳ್ಳೆ ಒಂದು ರೆವೆನ್ಯೂ ಕಲೆಕ್ಷನ್ ಆಗುತ್ತೆ ಅನ್ನೋದು ಬರ್ನ್ಸ್ಟೈನ್ನ ವ್ಯೂ ಆಗಿರುತ್ತೆ. ಹಾಗೆ ಪೇಟಿಎಂನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ನ ನೀವು ಅಬ್ಸರ್ವ್ ಮಾಡಿದಾಗ 2023 ಸೆಪ್ಟೆಂಬರ್ನಲ್ಲಿ FII ಹೋಲ್ಡಿಂಗ್ 61% ಇತ್ತು. ಹಾಗೆ ಮ್ಯೂಚುವಲ್ ಫಂಡ್ ಅಥವಾ DII ಹೋಲ್ಡಿಂಗ್ 4% ಅರೌಂಡಲ್ಲಿ ಇತ್ತು. ಇವತ್ತಿನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಅಬ್ಸರ್ವ್ ಮಾಡಿದಾಗ FII ಹೋಲ್ಡಿಂಗ್ 48% ಆಗಿದೆ. DIIs ಹೋಲ್ಡಿಂಗ್ ಅದರಲ್ಲಿ ಹೆಚ್ಚಾಗಿ ಪೆನ್ಷನ್ ಫಂಡ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳೇ ಇರ್ತಾರೆ. 25% ಹೋಲ್ಡಿಂಗನ್ನು ಓನ್ ಮಾಡ್ತಾರೆ. ಸೊ DIIs ಹೋಲ್ಡಿಂಗ್ ಸ್ಟ್ರಾಂಗ್ ಆಗ್ತದೆ. ಹಾಗೆ ಪೇಟಿಎಂ ಈಗ ಇಂಡಿಯನ್ ಕಂಪನಿ ಆಗಿದೆ. ಸೊ IPO ಬಂದಾಗ ಅದೊಂದು ಚೈನೀಸ್ ಬ್ಯಾಕ್ಡ್ ಕಂಪನಿ ಆಗಿತ್ತು. ಸೊ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ, ಕಂಪನಿ ಒಳ್ಳೆ ಒಂದು ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಿದ್ದಾರೆ. ಆದ್ದರಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. PFC, REC ಎರಡೂ ಕಂಪನಿಗಳು ಸದ್ಯದಲ್ಲೇ ಮರ್ಜ್ ಆಗುತ್ತೆ. ಬಟ್ ಎರಡು ಕಂಪನಿಗಳು ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ರಿಸಲ್ಟ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಬರಲಿಲ್ಲ, ಬಟ್ ಪ್ರಾಫಿಟ್ಸ್ ಫ್ಲ್ಯಾಟ್ ಆಗೇ ಇತ್ತು. ಎಕ್ಸ್ಪೆಕ್ಟೇಷನ್ ತುಂಬಾ ಹೆಚ್ಚಿದ್ದರಿಂದ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬಂದಿಲ್ಲ. ಆ ರೀಸನ್ನಿಂದ ಸ್ಟಾಕ್ ಇವತ್ತು 8% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಹಾಗೆಯೇ ಕೆಲವು ಬ್ರೋಕರೇಜ್ಗಳು ಟಾರ್ಗೆಟನ್ನು ಕಟ್ ಮಾಡಿದ್ದಾರೆ. ಸೊ CLSA ಈ ಮುಂಚೆ ಒಳ್ಳೆ ಒಂದು ಟಾರ್ಗೆಟ್ಸನ್ನು ಕೊಟ್ಟಿದ್ರು, ಸ್ವಲ್ಪ ಮಟ್ಟಿಗೆ ಟಾರ್ಗೆಟ್ಸ್ ಕಟ್ ಆಗಿದೆ. ಬಟ್ ಓವರ್ ಆಲ್ ರಿಸಲ್ಟ್ ಸ್ಟ್ರಾಂಗ್ ಆಗೇ ಇದೆ. ಹಾಗೆಯೇ ಒಳ್ಳೆ ಡಿವಿಡೆಂಡ್ಸನ್ನು ಪೇ ಮಾಡುವಂಥ ಕಂಪನಿ ಆಗಿರುತ್ತೆ. ಎರಡು ಕಂಪನಿಗಳು ಮರ್ಜ್ ಆದಮೇಲೆ ಬಿಸ್ನೆಸ್ ಇನ್ನಷ್ಟು ಇಂಪ್ರೂವ್ ಆಗ್ಬೋದು. ಝೀ ಎಂಟರ್ಟೈನ್ಮೆಂಟ್ನ ಮ್ಯಾನೇಜ್ಮೆಂಟ್ನಲ್ಲಿರೋರನ್ನ 2018ರ ಕೇಸ್ ರಿಲೇಟೆಡ್ ಸೆಬಿ 6 ತಿಂಗಳು ಅಥವಾ 1 ವರ್ಷದ ಕಾಲ ಬ್ಯಾನ್ ಮಾಡಿದ್ರು. ಇದರ ಅಗೇನ್ಸ್ಟ್ ಆಗಿ ಪುನೀತ್ ಗೋಯಂಕಾ ಅವರು SATಗೆ ಅಪೀಲನ್ನು ಮಾಡಿದ್ದಾರೆ. ಸೊ ಸೆಬಿ ಏನಾದರೂ ರೂಲಿಂಗನ್ನು ಕೊಟ್ಟರೆ ಅದರ ಅಗೇನ್ಸ್ಟ್ ಆಗಿ ಏನಾದರೂ ವಾದವನ್ನು ಮಂಡಿಸಬೇಕು ಅಂದರೆ SATಗೆ ಅಪೀಲನ್ನು ಮಾಡಬೇಕಾಗತ್ತೆ. ಸೊ SAT ಏನಾದರೂ ಕ್ಲೀನ್ ಚಿಟ್ಟನ್ನು ಕೊಟ್ಟರೆ ಪುನೀತ್ ಗೋಯಂಕಾ ಅವರ ಬ್ಯಾನ್ ಕೂಡ ರಿಮೂವ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಅವರು ಸೆಕ್ಯೂರಿಟಿ ಮಾರ್ಕೆಟ್ನಲ್ಲಿ ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. SAT ಸೆಬಿಯ ರೂಲಿಂಗ್ಗೆ ಸರಿ ಇದೆ ಅಂತ ಹೇಳಿದ್ರೆ ಆ ಬ್ಯಾನ್ ಕಂಟಿನ್ಯೂ ಆಗುತ್ತೆ. ಸೊ ಝೀ ಎಂಟರ್ಟೈನ್ಮೆಂಟ್ನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ, ಬಟ್ ಇವರ ಮೇಲೆ ಬ್ಯಾನ್ ಅಪ್ಲೈ ಆಗಿದೆ ಅಂತ ನ್ಯೂಸ್ ಬಂದಾಗ ಸ್ಟಾಕ್ ತುಂಬಾ ರಿಯಾಕ್ಟ್ ಮಾಡಿತ್ತು. ನೋಡಬೇಕಾಗುತ್ತೆ SAT ರೂಲಿಂಗ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಕೇನ್ಸ್ ಟೆಕ್ನಾಲಜೀಸ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು, ರಿಸಲ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಬಂದಿರಲಿಲ್ಲ. ಹಾಗೆ ಓವರ್ ಆಲ್ ರಿಸಲ್ಟ್ಸ್ ಅಬ್ಸರ್ವ್ ಮಾಡಿದಾಗ ಕೇವಲ 56 ಕೋಟಿಯ ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಳೆದ 3 ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ ತುಂಬಾ ಡ್ರಾಪ್ ಆಗಿದೆ. ಸೊ ಡಿಸೆಂಬರ್ 2024ರಿಂದ ಸೆಪ್ಟೆಂಬರ್ 2025, ಸೊ 4 ಕ್ವಾರ್ಟರ್ಗಳಲ್ಲಿ ಪ್ರಾಫಿಟ್ನಲ್ಲಿ ಸ್ಟ್ರಾಂಗ್ ಜಂಪ್ ಬಂದಿತ್ತು. ಬಟ್ ಈಗ ಮತ್ತೆ ಪ್ರಾಫಿಟ್ಸ್ ಡ್ರಾಪ್ ಆಗ್ತದೆ. ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ವೀಕ್ನೆಸ್ ಇದೆ. 3% ಅರೌಂಡಲ್ಲಿ ಸ್ಟಾಕ್ ಇವತ್ತು ಕೂಡ ಕರೆಕ್ಟ್ ಆಯಿತು. ಬಟ್ ಓಪನಿಂಗ್ನಲ್ಲಿ ಆಲ್ಮೋಸ್ಟ್ 8-9% ಡೌನ್ ಆಗಿತ್ತು. ಸೊ ಕೇನ್ಸ್ ಟೆಕ್ನಾಲಜೀಸ್ ಆಲ್ಮೋಸ್ಟ್ 50-60% ಹೈಯರ್ ಲೆವೆಲ್ನಿಂದ ಕರೆಕ್ಟ್ ಆಗಿದೆ. ಅದಕ್ಕೆ ರೀಸನ್ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಕೂಡ ಆಗಿರುತ್ತೆ. ಬಟ್ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಆಗಿದೆ, ಒಂದು ರಿಕವರಿಯ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಪ್ರೈಸ್ನಲ್ಲಿ 5% ಅರೌಂಡಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಶುಕ್ರವಾರ ಈ ಕಂಪನಿ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಲಾಸ್ ಸಾಕಷ್ಟು ಕಡಿಮೆ ಆಗಿತ್ತು. ಬಟ್ ಈಗಲೂ ಕೂಡ ಬ್ರೋಕರೇಜಸ್ಗಳು ಕಾಷಿಯಸ್ ವ್ಯೂವನ್ನು ಕೊಡ್ತಾ ಇದ್ದಾರೆ. ಮಾರ್ಜಿನ್ಸ್ ವೀಕ್ ಆಗಿದೆ, ಸೇಲ್ಸ್ ಸ್ಟ್ರಾಂಗ್ ಆಗ್ತಿದ್ರು ಕೂಡ ಕಂಪನಿಯಲ್ಲಿ ಕ್ಯಾಶ್ ಬರ್ನ್ ಆಗ್ತಿದೆ, ಪ್ರಾಫಿಟಬಿಲಿಟಿ ಕಾಣಿಸ್ತಿಲ್ಲ. ಆ ರೀಸನ್ನಿಂದ ಟಾರ್ಗೆಟ್ಸನ್ನು ಇನ್ನಷ್ಟು ಕಟ್ ಮಾಡಿದ್ದಾರೆ. ಮೇಜರಾಗಿ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಸೆಲ್ ಕಾಲನ್ನು ಕೊಟ್ಟು 20 ರೂಪಾಯಿಯ ಟಾರ್ಗೆಟನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಗೋಲ್ಡ್ಮನ್ ಸ್ಯಾಕ್ಸ್ 40 ರೂಪಾಯಿ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಓಲಾ ಎಲೆಕ್ಟ್ರಿಕ್ ಈಗ 40ರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ IPO ಪ್ರೈಸ್ಗಿಂತ ತುಂಬಾ ಕಡಿಮೆ ಪ್ರೈಸ್ನಲ್ಲಿ ಓಲಾ ಎಲೆಕ್ಟ್ರಿಕ್ ಟ್ರೇಡ್ ಆಗ್ತದೆ. ಅದಕ್ಕೆ ರೀಸನ್ ಕಂಪನಿಯ ಸೇಲ್ಸ್
ಕಳೆದ 3 ಕ್ವಾರ್ಟರ್ಗಳಲ್ಲಿ ಡ್ರಾಪ್ ಆಗಿತ್ತು. ಹಾಗೆಯೇ ಕಂಪನಿಯ ಸೇಲ್ಸ್ ಆ್ಯಂಡ್ ಸರ್ವಿಸಸ್ನ ಬಗ್ಗೆ ಸಾಕಷ್ಟು ಕ್ವೆಶ್ಚನ್ಸ್ ಇತ್ತು. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಅಕಸ್ಮಾತ್ 20 ರೂಪಾಯಿಯ ಲೆವೆಲ್ಗೆ ಹೋದರೆ ಪೆನ್ನಿ ಸ್ಟಾಕ್ನ ರೀತಿಯಲ್ಲಿ ಟ್ರೀಟ್ ಮಾಡಿ ಸ್ವಲ್ಪ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋಬೋದು. ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡುವಂಥ ಕಂಪನಿ. ಸೊ ಫ್ಯೂಚರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಗ್ರೋತ್ ಬಂದರೂ ಕೂಡ ಸ್ಟಾಕ್ ಪ್ರೈಸ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ 20 ರೂಪಾಯಿ ಲೆವೆಲಲ್ಲಿ ಸಿಕ್ಕಿದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಸೊ ನೀವೇನು ಅಮೌಂಟನ್ನು ಕಳ್ಕೊಂಡ್ರೂ ಚಿಂತೆ ಇಲ್ಲ ಅನ್ನುವಂಥ ಅಮೌಂಟ್ ಇರುತ್ತೆ, ಅಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಭಾರತ್ ಫೋರ್ಜ್ ತಮ್ಮ ಕ್ವಾರ್ಟರ್ 1 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಈ ಬಾರಿ ಲಾಸ್ ನೋಡೋದಕ್ಕೆ ಸಿಕ್ಕಿದೆ. 358 ಕೋಟಿಯ ಎಕ್ಸೆಪ್ಷನಲ್ ಐಟಮ್ಸ್ ಇದ್ದಿದ್ದರಿಂದ ಕಂಪನಿ ಲಾಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಈ ರಿಸಲ್ಟ್ ಬಂದಿದ ತಕ್ಷಣ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾವುದಾದ್ರೂ ಕಂಪನಿಯಲ್ಲಿ ಸಡನ್ ಆಗಿ ಲಾಸ್ ಬಂದಿದೆ ಅಂದಾಗ ಸ್ವಲ್ಪ ಮಟ್ಟಿಗೆ ಪ್ಯಾನಿಕ್ ಇರುತ್ತೆ. ಬಟ್ ಎಕ್ಸೆಪ್ಷನಲ್ ಐಟಮ್ಸ್ನಿಂದ ಲಾಸ್ ಬಂದಿದೆ. ಮೇ ಬಿ ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಪ್ರಾಫಿಟೇಬಲ್ ಆಗ್ಬೋದು, ಆಗ ಸ್ಟಾಕ್ನಲ್ಲಿ ರಿಕವರಿ ಬರುತ್ತೆ. ಹಾಗೆ ಈ ಒಂದು ಸ್ಟಾಕ್ ತುಂಬಾ ಗೇನ್ ಕೂಡ ಆಗಿತ್ತು, ವ್ಯಾಲ್ಯೂಯೇಷನ್ ಕನ್ಸರ್ನ್ಸ್ ಕೂಡ ಇತ್ತು, ಆದ್ದರಿಂದ ಪ್ರಾಫಿಟ್ ಬುಕಿಂಗ್ ಕೂಡ ಆಗಿದೆ. ಅಮರ್ ರಾಜಾ ಎನರ್ಜಿ ಆ್ಯಂಡ್ ಮೊಬಿಲಿಟಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ 16% ಜಂಪ್ ಆಯಿತು. ರೆವೆನ್ಯೂಸ್ ಕೂಡ 20% ಜಂಪ್ ಆಗಿದೆ. ಬಟ್ ಸ್ಟಿಲ್ ಸ್ಟಾಕ್ನಲ್ಲಿ ವೀಕ್ನೆಸ್ ಕಾಣಿಸ್ತದೆ. ಹಾಗೆ ಕಂಪನಿ ತಮ್ಮ ಒಂದು ಯೂನಿಟ್ನಲ್ಲಿ 5 ಬಿಲಿಯನ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ನ್ಯೂಸ್ ಕೂಡ ಪಾಸಿಟಿವೇ ಆಗಿರುತ್ತೆ. ಬಟ್ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸಿದೆ. ಸೊ ಬ್ಯಾಟರಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಫ್ಯೂಚರ್ ಪ್ರಾಸ್ಪೆಕ್ಟಿವ್ಸ್ ಸ್ಟ್ರಾಂಗ್ ಆಗೇ ಇರುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಆರ್ಡಿನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗೇ ಇದೆ. 15 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. 28% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬರುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇದೆ. ಟೆಕ್ನೋಕ್ರಾಫ್ಟ್ ವೆಂಚರ್ಸ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. QIB ಕ್ಯಾಟಗರಿ 4.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 6.5 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದು, ರಿಟೇಲ್ ಕ್ಯಾಟಗರಿ 4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. 13% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ರಿಸ್ಕ್ ತಗೊಳ್ಳುವಂಥ ಇನ್ವೆಸ್ಟರ್ಸ್ಗಳು ನಾಳೆ ಕೊನೆ ದಿನ ಆಗಿರುತ್ತೆ, ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಹೆಚ್ಚಿನ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ. 22,000 ರೂಪಾಯಿ ರೌಂಡಲ್ಲಿ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಇದೆ. ಮೇ ಬಿ ಮಾರ್ಕೆಟ್ ಸ್ವಲ್ಪ ಡೌನ್ ಆದರೆ 1,200 ರೂಪಾಯಿ ಪ್ರಾಫಿಟ್ನೊಂದಿಗೆ ಲಿಸ್ಟ್ ಆಗ್ಬೋದು. ಲೀಪ್ ಸೊಲ್ಯೂಷನ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 16 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ಇತ್ತು, 12 ರೂಪಾಯಿಗೆ ಡ್ರಾಪ್ ಆಗಿದೆ. 1,000 ರೂಪಾಯಿ ರೌಂಡಲ್ಲಿ ಪ್ರಾಫಿಟ್ ಪ್ರತಿ ಲಾಟ್ನ ಮೇಲೆ ಇರುತ್ತೆ. ಇಲ್ಲಿ ರಿಟೇಲ್ ಕ್ಯಾಟಗರಿ 0.4 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಕೂಡ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ಸ್ ಬಂದಿಲ್ಲ. HNI ಕ್ಯಾಟಗರಿ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ಟೋಟಲ್ ಆಗಿ ಇಶ್ಯೂ 0.5 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಸೊ ನಾಳೆ ಕೊನೆ ದಿನ ಆಗಿರುತ್ತೆ. QIB ಕ್ಯಾಟಗರಿಯನ್ನು ಅಬ್ಸರ್ವ್ ಮಾಡಿ 2 ಗಂಟೆ ಸುಮಾರಿಗೆ QIB ಕ್ಯಾಟಗರಿಯಲ್ಲಿ ಸಬ್ಸ್ಕ್ರಿಪ್ಷನ್ಸ್ ವೀಕ್ ಇದೆ ಅಂತ ಅನಿಸಿದ್ರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದಾಗುತ್ತೆ. ಪ್ರೀಮಿಯಂ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಬಟ್ QIBs 50-60 ಟೈಮ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ರಿಸ್ಕ್ ತಗೊಳ್ಳೋ ಇನ್ವೆಸ್ಟರ್ಸ್ಗಳು ಇಲ್ಲೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಯಾಕೆಂದರೆ ರಿಟೇಲ್ ಕ್ಯಾಟಗರಿ ಕೇವಲ 0.4 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಬಟ್ ರಿಸ್ಕ್ ತಗೊಳ್ಳಲ್ಲ ಅಂದರೆ ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ. ಹಾಗೆ ಇವತ್ತು 2 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. 2 IPOಗಳ ಡೀಟೇಲ್ ವೀಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ. 2 ವೀಡಿಯೋನ ನೋಡ್ಬೋದಾಗುತ್ತೆ. ಮೊದಲನೇ ದಿನ ಮಾಲ್ಬಿಯೋ ಡಯಾಗ್ನೋಸ್ಟಿಕ್ಸ್ನಲ್ಲಿ ಒಳ್ಳೆ ಸಬ್ಸ್ಕ್ರಿಪ್ಷನ್ ಬಂತು. QIB ಕ್ಯಾಟಗರಿ 1 ಟೈಮ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಯಿತು. HNI ಮತ್ತು ರಿಟೇಲ್ ಕ್ಯಾಟಗರಿಯಲ್ಲಿ 0.75 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬಂದಿದೆ. ಪ್ರೀಮಿಯಂ 17%ನಷ್ಟು ಕಾಣಿಸ್ತಿದೆ. ಸೊ ಡೀಟೇಲ್ ವೀಡಿಯೋನ ನೀವು ನೋಡಿ ಆಮೇಲೆ ಅಪ್ಲೈ ಮಾಡಬೇಕಾ ಬೇಡವಾ ಅನ್ನುವಂಥ ಡಿಸಿಷನನ್ನು ತಗೋಬೋದಾಗುತ್ತೆ. ದೂತ್ ಟ್ರಾನ್ಸ್ಮಿಷನ್ IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಸ್ಟ್ರಾಂಗ್ ಪ್ರೀಮಿಯಮ್ಸ್ ಕಾಣಿಸ್ತಿದೆ. ಸಬ್ಸ್ಕ್ರಿಪ್ಷನ್ ರಿಟೇಲ್ ಕ್ಯಾಟಗರಿಯಲ್ಲಿ ಸ್ಟ್ರಾಂಗ್ ಆಗಿತ್ತು. HNI ಕ್ಯಾಟಗರಿ ಕೂಡ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ಇನ್ನು 2 ದಿನದ ಸಮಯ ಇರುತ್ತೆ. 30% ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇರೋದ್ರಿಂದ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದು. ಸೊ ಈ ಒಂದು IPO ಬಗ್ಗೆ ಕೂಡ ವಿಡಿಯೋ ಅವೈಲೇಬಲ್ ಇದೆ. ಸೊ ಅದನ್ನು ನೋಡಿ ಡಿಸಿಷನನ್ನು ತಗೋಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.